ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಒಂದೊಂದು ಹೊಸ ವಿಚಾರದ ಕುರಿತಾಗಿ ಗುರೂಜಿಯವರು ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಹೋಗ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣಕೂಟದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಮದುವೆ ವಿಚಾರ ಅಂತ ಬಂದರೆ ನಮ್ಮ ಜಾತಕವನ್ನು ನೋಡಿ ಗಣಕೂಟಗಳನ್ನು ಪರಿಶೀಲನೆ ಮಾಡ್ತಾರೆ. ಗಣಕೂಟದಲ್ಲಿ ಏನಾದರೂ ವ್ಯತ್ಯಾಸವಾದರೆ ಅಥವಾ ಆ ಸಂಖ್ಯೆಯಲ್ಲಿ ಏನಾದರೂ ಇಳಿಮುಖವಾದರೆ ಮ್ಯಾಚಿಂಗ್ ಆಗಲ್ಲ ಇದು ಅಂತ ಹೇಳ್ತಾರೆ. ಹಾಗಿದ್ರೆ ಈ ಗಣಕೂಟ ಅಂದರೆ ಏನು? ಜಾತಕದಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆಯಾ? ಸೈಂಟಿಫಿಕ್ ರೀಸನ್ ಏನಾದರೂ ಇರಬಹುದಾ ಇದರಲ್ಲಿ? ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಗಳು ನೀಡ್ತಾರೆ. ಇದರೊಟ್ಟಿಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರುವುದರಿಂದ ನೀವುಗಳು ಕೂಡ ಕರೆಗಳನ್ನು ಮಾಡ್ಬೋದು. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗುತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಕ್ಕೆ ಅವಕಾಶವಿರುತ್ತೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ಅವರ ಪ್ರೋಗ್ರಾಮ್ ನಕ್ಷತ್ರ ನಾಡಿ. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ಬಹಳ ವಿನೂತನ ಮತ್ತು ವಿಶೇಷತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬೇರೆ ಜ್ಯೋತಿಷ್ಯ ಕಾರ್ಯಕ್ರಮಗಳಿಗೆ ಹೋಲಿಸ್ಕೊಂಡ್ರೆ ಇದು ವೈಜ್ಞಾನಿಕ ಹಿನ್ನೆಲೆಯನ್ನು ಇಟ್ಕೊಂಡು ಭವಿಷ್ಯವನ್ನು ಗುರೂಜಿಯವರು ನಿಮಗೆ ಹೇಳ್ತಾರೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಕಲಿಬೇಕು, ನಮ್ಮ ಭವಿಷ್ಯವನ್ನು ನಾವೇ ನೋಡ್ಕೊಳ್ಬೇಕು ಅನ್ನೋದಾದರೆ ಕುಟುಂಬ ಸಮೇತರವಾಗಿ ನೀವು ಕಲೀಲಿಕ್ಕೆ ಒಂದು ಅವಕಾಶವನ್ನು ಗುರೂಜಿಯವರು ನೀಡ್ತಾ ಇದ್ದಾರೆ. ನೀವೇನು ಮಾಡಬೇಕು, ಮಾರ್ಚ್ 15ನೇ ತಾರೀಕು ಒಂದು ಬ್ಯಾಚ್ ಓಪನ್ ಆಗ್ತಾ ಇದೆ. ಅಂದರೆ ಆನ್ಲೈನ್ ಕ್ಲಾಸಸ್ನ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. 106ನೇ ಬ್ಯಾಚು ಈ ಒಂದು ಬ್ಯಾಚ್ ಆಗಿರುತ್ತೆ. ಸೊ 15 ದಿನಗಳ ಕಾಲ ನೀವು ಈ ಒಂದು ಭವಿಷ್ಯವನ್ನು, ಅಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸ್ಕೊಳ್ಳೋಕ್ಕೆ ಅವಕಾಶವಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಗಣಕೂಟದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ ಅಂತ ನಾನು ನಿಮಗೆ ಹೇಳಿದೆ. ಗಣಕೂಟ ಅಂದರೆ ಏನು ಮೊದಲನೇದಾಗಿ ಗುರುಗಳ ಇದ್ರ ಬಗ್ಗೆ ಹೇಳೋದಾದರೆ? ನೋಡಿ, ಸಾಮಾನ್ಯವಾಗಿ ಭಾಳ ಹಿಂದಿನ ಕಾಲದಲ್ಲಿ ಈ ಒಂದು ಡೇಟ್ ಆಫ್ ಬರ್ತು ಅಂದರೆ ಎಜುಕೇಷನ್ ಅನ್ನೋದು ಇವಾಗ ಬದಲಾವಣೆ ಆಗಿದೆ. ಎಜುಕೇಷನ್ ಆವಾಗಲೂ ಇರಲಿಲ್ಲ. ತುಂಬ ಜನ, ನೀವು ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ ಪ್ರೋಗ್ರಾಮು, ಸ್ವಲ್ಪ ನಾನು ಹೇಳ್ತಕ್ಕಂಥದ್ದನ್ನು ಆಲಿಸ್ಬೇಕು. ಇವತ್ತು ಕೂಡ ಒಂದು ಮಾಡೋಕ್ಕೆ ನಮ್ಮ ಕ್ಲಾಸಿಗೆ ಸೇರ್ಕೊಳ್ಳಿ ಅಂದರೆ ನಾನು ಓದಿಲ್ಲ ಅಂತಾರೆ. ಈಗನೇ ನಾವು ನೋಡಿದ್ರೆ ಎಷ್ಟೋ ಜನ, ನಾವು 3ನೇ ಕ್ಲಾಸು 4ನೇ ಕ್ಲಾಸ್ ಓದಿರೋರು ಈಗಲೇ ಇದ್ದಾರೆ. ಇನ್ನು 30 ವರ್ಷದಿಂದ ಹೋದರೆ, 50 ವರ್ಷದಿಂದ ಹೋದರೆ, 100 ವರ್ಷದಿಂದ ಹೋದರೆ ಎಜುಕೇಷನ್ ಅನ್ನೋದು ಭಾಳ ಕಮ್ಮಿ, ಲೋ ಲೆವೆಲ್, 0 ಇತ್ತು. ಎಜುಕೇಷನ್ ಅನ್ನೋದು ಇತ್ತೀಚೆಗೆ ಒಂದು 25 ವರ್ಷದಿಂದ ಇತ್ತೀಚೆಗೆ ಎಜುಕೇಷನ್ ಇಂಪಾರ್ಟೆನ್ಸ್ ಬಂದಿದೆ. ಆ ಎಜುಕೇಷನ್ ಇಂಪಾರ್ಟೆನ್ಸಲ್ಲಿ ಜ್ಯೋತಿಷ್ಯದಲ್ಲಿ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ಇಂಪಾರ್ಟೆಂಟು. ಇವತ್ತು ಕೂಡ ನಾವು ನೋಡ್ಬೋದು, 20 ವರ್ಷ, 30 ವರ್ಷ, 40 ವರ್ಷದವರು ಕೂಡ ಟೈಮ್ ಗೊತ್ತಿಲ್ಲ ಅಂತಾರೆ. ಟೈಮೇ ಗೊತ್ತಿಲ್ಲ ಅಂತಾರೆ, ಹುಟ್ಟಿರೋ ಟೈಮ್ ಗೊತ್ತಿಲ್ಲ ಅಂತಾರೆ. ಅಂದರೆ ಅದರ ಪ್ರಾಮುಖ್ಯತೆ ಇರಲಿಲ್ಲ. ಜ್ಯೋತಿಷ್ಯಕ್ಕೆ ಟೈಮ್ ಇಂಪಾರ್ಟೆಂಟು, ಆದರೆ ಜ್ಯೋತಿಷ್ಯ ಯಾರು ಕೇಳೋರು ಹೋಗಿ ಅದನ್ನು ತಿಳ್ಕೊಂಡು ಏನು ಮಾಡೋದು ಅನ್ನೋ ಒಂದು ಪ್ರಾಮುಖ್ಯತೆ ಇರಲಿಲ್ಲ. ಸಾಮಾನ್ಯವಾಗಿ ಇವತ್ತು ಯಾಕೆ ಜ್ಯೋತಿಷ್ಯ ಭಾಳ ಇಂಪಾರ್ಟೆಂಟು ಅಂತ ಹೇಳಕ್ಕೆ ಹೋದರೆ, ಬರೀ ಊಟ ಮಾಡೋದು, ಹಾಕೊಳ್ಳೋದು, ಹೆಂಗೆ ಬರುತ್ತೋ ಹಂಗೆ ಜೀವನ ಮಾಡಿಕೊಂಡು ಯಾವುದು ಸಾಧನೆಗೆ ಇಳಿದಲೆ ಮನಸ್ಸನ್ನು ಹಾಳು ಮಾಡ್ಕೊಳ್ತಕ್ಕಂಥ ಒಂದು ವಿಚಾರದಲ್ಲಿದ್ದರೆ ಜ್ಯೋತಿಷ್ಯ ಬೇಕಾಗೇ ಇಲ್ಲ. ಜ್ಯೋತಿಷ್ಯ ಏನಕ್ಕೆ ಬೇಕು ಸರ್? ಬೆಳಿಗ್ಗೆ ಯಾವ ಕೆಲಸ ಸಿಕ್ಕರೂ ಹೋಗ್ತೀನಿ, ಕೆಲಸ ಕಳ್ಕೊಂಡ್ರೆ ಅಯ್ಯೋ ಒಂದು ಸುಮ್ಮನೆ ಮನೆ ಕೂತಿರ್ತೀನಿ, ಇನ್ನೊಂದು ಕೆಲಸ ಸಿಕ್ಕಿದಾಗ ಹೋಗ್ತೀನಿ. ಮನೆ ಕಟ್ಟಬೇಕು ಅನ್ನೋದೇನು ಆಸೆ ಇಲ್ಲ, ಸಾಲ ಮಾಡಿ ಕಷ್ಟಪಡ್ಕೋಬೇಕು ಅನ್ನೋದೇನಿಲ್ಲ. ಇದೆಲ್ಲ ಇವತ್ತು ಏನು ನಮ್ಮ ಮನೆಯವರು ಯಾವಾಗ ಮನೆ ಕಟ್ತಾರೆ, ನಮ್ಮ ಮಗಳಿಗೆ ಮದುವೆ ಯಾವಾಗತ್ತೆ, ಅಥವಾ ನಮ್ಮ ಮಗನಿಗೆ ಕೆಲಸ ಯಾವಾಗ, ಇವತ್ತೆಲ್ಲ ಯಾರ್ಯಾರು ಕಾಲ್ ಮಾಡ್ತಾರಲ್ಲ, ಮುಂಚೆ ಈ ಥರ ಎಲ್ಲ ಎಲ್ಲಿ ಹಾರಾಟ ಇತ್ತು? ಯಾವುದೋ ಒಂದು ಕೆಲಸ, ಅದು ಯಾಕೋ ಕೆಲಸಕ್ಕೆ ಹೋಗ್ತೀಯಾ, ಆರಾಮಾಗಿ ತಿನ್ಕೊಂಡು ಉಂಡ್ಕೊಂಡಿರೋ ಮನೇಲಿ, ಅದು ಎಲ್ಲೋ ಯಾವನಿಗೋ ಯಾಕೋ ಕೆಲಸ ಮಾಡ್ತೀಯಾ, ನಮ್ಮದು ಹೊಲ ಇದೆ ಬಾರೋ ಮಾಡೋ, ಇಲ್ಲೇ ಇರೋ, ನನ್ನೊಂದು ಅಂಗಡಿ ಇದೆ ಬಾರೋ ಅಲ್ಲಿಗೆ ಬಾರೋ ಅನ್ನೋದು. ಇದು ಸಾಮಾನ್ಯ ಇತ್ತು, ಇವಾಗಲೂ ಇದೆ.
ಈ ಕಾಂಪಿಟೇಷನ್ ಲೈಫಲ್ಲಿ ಏನು ಮಾಡ್ತಾ ಇದ್ದಾರೆ, ಇವತ್ತು ಏನು ಕರೆ ಮಾಡ್ತಾರೆ ನಾನು ಹೇಳೋದು ಅವ್ರ ತಲೆಗೆ ಹೋಗಲ್ಲ, ಅವ್ರು ಕಾಲ್ ಬ್ಯುಸಿಲಿ ಇರ್ತಾರೆ. ಯಾಕಂದರೆ ಅವ್ರಿಗೆ ಕೆಲಸಗಳಾಗಬೇಕು. ನೀವು ಹೇಳ್ತಾ ಇರೋದು ಚೆನ್ನಾಗಿದೆ ಮಾಡ್ತಾಯಿದೆ ಅಂತ ಅವ್ರ ಬಾಯಲ್ಲೂ ಬರೋಲ್ಲ. ಅದು ಹಿಂಗೆ ಹೇಳ್ದಾಗ ಬರುತ್ತೆ, ನಾಳೆಯಿಂದ ಮತ್ತೆ ನಾಯ್ಬಾಲ ಡೊಂಕೆ. ಸೊ ಹಾಗೆ ಈ ಜ್ಯೋತಿಷ್ಯ ಶಾಸ್ತ್ರ ಇವತ್ತಿನ ಫಾಸ್ಟ್ ಲೈಫಿಗೆ, ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ಫಾಸ್ಟ್ ಲೈಫ್ಗೆ ಮನಸ್ಸು ಹಾಳಾಗ್ತಾ ಇರೋ ಕಾರಣದಿಂದ ಜ್ಯೋತಿಷ್ಯ ಬೇಕು. ಹಿಂದಿನ ಕಾಲದಲ್ಲಿ ಬೇಕಾಗಿರಲಿಲ್ಲ. ಏನು ಬಂದರೂ ಏನು ಮಾಡಿದ್ರು ಅದನ್ನು ಸಾಧನೆ ಮಾಡೋಕ್ಕೆ ಹೋಗ್ತಾ ಇರಲಿಲ್ವಲ್ಲ. ಇದರಲ್ಲಿ ಏನೇನು ವಿಚಾರ, ನಾವು ಜಾಸ್ತಿ ಓದಿರ್ತೀವಿ, ಓದಿದ ತಕ್ಕನಾಗಿ ಕೆಲಸ ಸಿಕ್ಕಿಲ್ಲ ಅಂದರೆ ಬೇಜಾರಾಗುತ್ತೆ. ಆಮೇಲೆ ಕೆಲಸ ಸಿಕ್ತು ಅಂತಂದರೆ ಯಾವುದೋ ಕಿತ್ತೋಗಿರೋ ಕಂಪ್ನಿ ಸಿಕ್ತು ಅಂತ ಬೇಜಾರಾಗುತ್ತೆ. ಹಾಗೆ ಯಾವುದೋ ಒಂದು ಕೆಲಸ ಸಿಕ್ಕಾದ್ಮೇಲೆ ಸಂಬಳ ತೀರಾ ವರ್ಸ್ಟ್ ಆಗಿರುತ್ತೆ. 50 ವರ್ಷದಿಂದ ಈ ಮುಂಚೆ ಇದೆಲ್ಲ ಎಲ್ಲಿತ್ತು ನಮ್ಮಲ್ಲಿ? 50 ವರ್ಷದ ಹಿಂದೆ ಹೋದರೆ ಅವನೊಂದು ಫ್ಯಾಕ್ಟ್ರಿಗೆ ಹೋದರೆ ಸಾಕು. ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ಗೊತ್ತಿದೆ, ಎಲ್ಲಾದರೂ ಫ್ಯಾಕ್ಟ್ರಿಗೆ ಹೋದರೆ ಸಾಕು, ಅವನು ಫ್ಯಾಕ್ಟ್ರಿಲಿ ಕೆಲಸ ಸಿಕ್ಕರೆ ಸಾಕು, 10,000 ಸಿಕ್ಕರೆ ಸಾಕು, ಸುಮ್ಮನೆ ಮನೇಲಿದೆ, ನಮ್ಮದೇ ಒಂದು ಮನೆ ಇದೆ, ಎಲ್ಲ ತುಂಬು ಕುಟುಂಬ ಅಂತ ಹೇಳಿ ಬಂದಿರತಕ್ಕಂಥದ್ದು. ಕರೆಕ್ಟ್. ಹಾಗೆ ಆ ತುಂಬು ಕುಟುಂಬದಲ್ಲಿ ಬಂದಿರತಕ್ಕಂಥ ವಿಚಾರದಲ್ಲಿ ಕಾಂಪಿಟೇಷನ್ ಇರಲಿಲ್ಲ. ಇವಾಗೆಲ್ಲ ಡಿವೈಡ್ ಆಗಿಬಿಟ್ಟಿದ್ದೀವಿ. ಡಿವೈಡ್ ಆದಾಗ ಏನಾಗುತ್ತೆ, ರಿಸೋರ್ಸಸ್ ಡಬಲ್ ಆಗುತ್ತೆ. ವೀಕ್ಷಕರು ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಯಾಕೆ ಜ್ಯೋತಿಷ್ಯ ಇಂಪಾರ್ಟೆಂಟ್ ಅಂತ. ಎಲ್ಲರ ಹತ್ರ ಓಡೋಗಬೇಡಿ. ಎಲ್ಲ ನಿಮಗೆ ನಾಯಿ ಕಚ್ಚಿರುತ್ತೆ ಓಡೋದ್ರೆ, ಖಂಡಿತ ಹುಚ್ಚನಾಯಿ ಕಚ್ಚಿರುತ್ತೆ. ಅದು ಎಸ್ಪೆಷಲಿ ಈ ವೇಷ ಹಾಕ್ಕೊಂಡಿರೋರ ಹತ್ರ ಓಡೋದ್ರೆ ಅಂತೂ ದೊಡ್ಡ ಹುಚ್ಚನಾಯಿ ಕಚ್ಚಿರುತ್ತೆ ನಿಮಗೆ, ಗ್ಯಾರಂಟಿ. ಯಾಕೆಂದರೆ ಅವ್ರ ಜೀವನನೇ ಅವರು ಚೇಂಜ್ ಮಾಡ್ಕೊಂಡಿರಲ್ಲ, ನಮ್ಮ ಜೀವನ ನಾವು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಯಾರ್ಯಾರು ವೀಕ್ಷಕರು ಬೆಳಿಗ್ಗೆ 10 ಜನ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ, 100 ಜನ ನೋಡ್ತಾ ಇದ್ದೀರಾ, 1,00,000 ಜನ ನೋಡ್ತಾ ಇದ್ದೀರಾ, ಎಲ್ಲರಿಗೂ ಒಂದೇ ಮಾತು. ಅಟ್ಲೀಸ್ಟ್ 10 ಜನ ನೋಡ್ತಾ ಇದ್ದಾರೆ ನಮ್ಮ ಪ್ರೋಗ್ರಾಮು, 10 ಜನಕ್ಕೂ ಈ ಕಿವಿ ಮಾತು ಹೇಳ್ತೀವಿ. 10 ಜನ ಚೇಂಜ್ ಆದರೆ ಒಳ್ಳೆಯದು. ಒಂದು ಜ್ಯೋತಿಷ್ಯ ಕಲೀರಿ, ಇಲ್ಲದ್ರೆ ಹೆಂಗಿರುತ್ತೆ ಲೈಫ್ ಹಂಗೆ ಲೀಡ್ ಮಾಡಿ. ಕಲ್ತಾಗ ಏನಾಗುತ್ತೆ ಗೊತ್ತಾ, ಆ ಒಳಗಡೆ ಇರ್ತಕ್ಕಂಥ ಒಂದು ಕಿಚ್ಚಿರುತ್ತಲ್ಲ ಅದು ಕಮ್ಮಿ ಆಗಲ್ಲ, ಆದರೆ ಭಯ, ಆ ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಕಮ್ಮಿ ಆಗುತ್ತೆ. ವೆನ್ ಯು ಲರ್ನ್ ಅಸ್ಟ್ರಾಲಜಿ, ವಾಟ್ ಈಸ್ ನೆಕ್ಸ್ಟ್ ಅನ್ನೋದು ಇಲ್ಲಿ ತಿಳ್ಕೊಳ್ಳುತ್ತೆ. ವಾಟ್ ಈಸ್ ನೆಕ್ಸ್ಟ್ ಇದೆಯಾ ಇಲ್ವಾ? ಎಷ್ಟು ಜನ ಹೆಂಡತಿರಿಗೆ ಟೆನ್ಷನ್ ಮಾಡ್ತಾರೆ, ನನಗೆ ಕೆಲಸ ಟೆನ್ಷನ್ ಅಂತ. ಮುಂಚೆ ಎಲ್ಲಿತ್ತು ಟೆನ್ಷನ್ನು? ಮುಂಚೆನೂ ಗಲಾಟೆ ಇತ್ತು ಸಂಸಾರದಲ್ಲಿ, ಬೇರೆ ಗಲಾಟೆ ಇತ್ತು. ಈ ವರ್ಕ್ ಟೆನ್ಷನ್ ಎಲ್ಲ ತಗೊಂಬಂದು ಹೆಂಡತಿಗೆ ಆಗ್ತಾ ಇರಲಿಲ್ಲ. ಈಗ ಹೆಂಡತಿನೂ ಕೆಲಸಕ್ಕೆ ಹೋದ್ಮೇಲೆ ಈಗ ಇನ್ನು ನನಗೂ ಟೆನ್ಷನ್ ಅಂತ ಹೇಳಕ್ಕೆ ಶುರು ಆಗ್ಬಿಟ್ಟಿದೆ. ಇಬ್ಬರದು ಟೆನ್ಷನ್ನು ಮಕ್ಕಳ ಮೇಲೆ ಹಾಕ್ತಾರೆ. ಮಕ್ಕಳು ಹಿಂಗೆ ಮೇಲೆ ನೋಡ್ತವೆ, ಅಪ್ಪ ಅಮ್ಮ ಯಾಕೆ ಹಿಂಗೆ ಇದ್ದಾರೆ ಅಂತ. ಸೊ ಅವ್ರಿಗೆ ಇವಾಗಿನ ಒಂದು ವಿಚಾರದಲ್ಲಿ ಮತ್ತೆ ರೀಇನ್ಸ್ಟೇಟ್ ಮಾಡ್ತೀನಿ. ಹಿಂದಿನ ಕಾಲದಲ್ಲಿ ಒಂದು 100-150 ವರ್ಷದ ಹಿಂದೆ ಎಜುಕೇಷನ್ ಅನ್ನೋದೇ ಇರಲಿಲ್ಲ. ಹಾಗೆ ಎಜುಕೇಷನ್ ಅನ್ನೋದೇ ಇರಲಿಲ್ಲ ಅಂದಾಗ ಅಲ್ಲಿ ಈ ಥರ ಟೈಮ್ ಇರಬೇಕು ಅಥವಾ ಡೇಟ್ ಆಫ್ ಬರ್ತ್ ಇರಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಅಂಥ ಕಾಲದಲ್ಲಿ ಯಾವಾಗಲೂ ಮದುವೆಗೆ ಹೋಗಬೇಕು ಅಂತ ಹೇಳಿ ಮದುವೆ ವಿಚಾರದಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ಬರ ಹತ್ರ ತಿಳಿದವ್ರ ಹತ್ರ ಕಿತ್ತಾಡಬಾರ್ದು ಇವರಿಬ್ರು ಅಂತ ಅಷ್ಟೇ. ಯಾರನ್ನ ಮದುವೆ ಆದ್ರೆ ಏನೂ ಆಗಲ್ಲ. ಒಂದು ವಿಚಾರ ಹೇಳ್ತೀನಿ ನೋಡಿ, ಮನಸ್ಸಿನ ವಿಚಾರಕ್ಕೆ ಗೆದ್ದರೆ ಜಾತಕನೂ ಏನೂ ಬರಲ್ಲ ನಿಮ್ಮ ಹತ್ರಕ್ಕೆ ಅಲ್ಲಾಡ್ಸೋಕ್ಕೆ. ಪ್ಲಾನೆಟ್ ಡಸಂಟ್ ಡ್ರೈವ್ ಇಫ್ ಯುವರ್ ವಿಲ್ ಪವರ್ ಇಸ್ ಸ್ಟ್ರಾಂಗ್. ಇದು ನಾನು ಕಂಡುಕೊಂಡಿರ್ತಕ್ಕಂಥ ಸತ್ಯ. ಓಕೆ. ಮದುವೆ ಆದಾಗ ನಾವಿಬ್ಬರು ಡಿಸೈಡ್ ಮಾಡಿದ್ರೆ ನಮ್ಮ ಅಹಂಕಾರ ಅಥವಾ ನಿಮ್ಮ ತಾಯಿ ತಂದೆ ಕಡೆ ಏನಾದ್ರು ಸಮಸ್ಯೆ ಆದರೆ ನಾನು ಬರ್ತೀನಿ, ನನ್ನ ತಂದೆ ತಾಯಿ ಕಡೆ ಸಮಸ್ಯೆ ಆದರೆ ನೀನು ಬಾ, ಅವ್ರು ಏನೇ ನನಗಿನ್ನು ಹೇಳ್ಕೊಟ್ರು, ನಿನಗೇನೇ ನಿಮ್ಮ ತಂದೆ ತಾಯಿ ಹೇಳ್ಕೊಟ್ರು, ನಾವಿಬ್ಬರು ಚೇಂಜ್ ಆಗಬಾರ್ದು. ಈ 3 ಮಾತು ಸಾಕು ಲೈಫಲ್ಲಿ. ಈ 3 ಮಾತು ಸಾಕು. ನಮ್ಮವರೆಲ್ಲ ಪೆದ್ದುಗಳು ಅಂತ ಹೇಳ್ತೀನಿ. ಎಸ್ಪೆಷಲಿ ಈ ವಯಸ್ಸಾದವರು, ಮನೇಲಿರೋರು ಪೆದ್ದುಗಳು. ಹುಡುಗ ಹುಡುಗಿ ಮಾತಾಡಕ್ಕೆ ಬಿಡ್ತಾರಲ್ಲ, ಅಲ್ಲಿ ಏನು ಮಾತಾಡ್ತಾರೆ ಅಂದರೆ ಅಲ್ಲಿ HR ಇಂಟರ್ವ್ಯೂ ಥರ ನಡೆಯುತ್ತೆ. ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ಲ್ಯಾನ್, ವೇರ್ ವಿಲ್ ಯು ಬಿ ಥಿಂಕಿಂಗ್ ಇನ್ ನೆಕ್ಸ್ಟ್ 5 years? HR ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ತಂದೆ ತಾಯಿಗಳು ಕುತ್ಕೊಂಡು ಇವ್ರು ಏನು ಮಾತಾಡ್ತಾರೆ ಕೇಳಬೇಕು ನೀವೆಲ್ಲ. ಅವರಿಬ್ರಿಗೂ ಬಿಟ್ಬಿಡ್ತಾರೆ, ಏನು ಅಲ್ಲೇ ರೊಮ್ಯಾನ್ಸ್ ಮಾಡ್ಕೊಳ್ಳಿ ಅಂತ ಬಿಡ್ತೀರಾ? ಬುದ್ಧಿ ಇಲ್ಲ ನಿಮಗೆಲ್ಲ. ಅಲ್ಲಿ ಸಪ್ರೇಟ್ ಮಾತಾಡ್ಕೋಬೇಕಂದ್ರೆ ಸಪ್ರೇಟ್ ಏನಿರ್ತದೆ ಮಾತಾಡ್ಕೊಳ್ಳೋಕ್ಕೆ? ದೇ ಆಲ್ ಟಾಕ್ ಪ್ರೊಫೆಷ್ನಲ್. ಎಲ್ಲಿ ಓದಿದ್ರಿ, ಏನು ಮಾಡಿದ್ರಿ, ಅದೂ ಇಲ್ಲ. ಈಗ ಯಾವ ಕಂಪ್ನಿಲಿದ್ದೀರಾ, ನಿಮಗೆ ಆನ್ಸೈಟ್ ಹೋಗೋಕ್ಕೆ ಆಸೆ ಇದೆಯಾ, ಮತ್ತು ಬೇರೆ ಕಂಪ್ನಿಗೆ ಹೋಗ್ತಾ ಇಲ್ವಾ, ಇನ್ನೂ ಇದಕ್ಕಿಂತ ಜಾಸ್ತಿ ಇದೆಯಾ, ಮತ್ತು ನಿಮ್ಮದು ಏನು ಕಾರ್ ತೊಗೊಳಕ್ಕಿದೆಯಾ, ಮನೆ ಕಟ್ಟೋಕ್ಕಿದೆಯಾ, ಎಲ್ಲ ಕಮರ್ಷಿಯಲ್ ಆಸ್ಪೆಕ್ಟೇ ಮಾತಾಡೋದಲ್ಲಿ, ಇನ್ನೇನು ಮಾತಾಡೋಲ್ಲ. ಅದನ್ನು ಬಿಟ್ಟು ಬರೋದು ಬರುತ್ತೆ, ಹೋಗೋದು ಬರುತ್ತೆ. ಇಷ್ಟ ಆಯ್ತಾ ಹುಡುಗ, ವಾಟ್ ಈಸ್ ರಿಕ್ವೈರ್ಡ್ ಇನ್ ಲೈಫ್? ಯಾಕಂದರೆ ಬರ್ಬೇಕಾದ್ರೆ ಏನೂ ತಗೊಂಬಂದಿಲ್ಲ. ಒಂದು ಕಾಲ್ ತಗೊಂಬಿಡೋಣ, ಮಾತಾಡೋಣ ಬಾ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ಸುಜಾತ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ.
ನಮಸ್ತೆ ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ಮಗಳ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 5/3/1999. ಓಕೆ. ಸಂಜೆ 4:41. ಹ್ಮ್. ಚಿತ್ರದುರ್ಗ. ಮಗಳ ಹೆಸರು? ಚಿತ್ರದುರ್ಗ. ಚಿತ್ರದುರ್ಗ ಪ್ಲೇಸ್ ಮೇಡಮ್. ಓಕೆ ಓಕೆ. ಮಗಳ ಹೆಸರು ಹೇಳಿ. ಪೂಜಾ ಅಂತ ಹೇಳಿ. ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ, ಹೇಳಿ, ಏನು ಪ್ರಶ್ನೆ ಕೇಳಬೇಕಾಯ್ತು? ಮದ್ವೆ ಬಗ್ಗೆ ನೋಡ್ತಾ ಇದ್ವಿ ಸರ್, ಕೇಳಬೇಕಾಗಿತ್ತು. ಹಾಂ, ಯಾಕೆ ಹೆಣ್ಮಗಳಾಗಿ ನಿಮಗೆ ಮದುವೆ ಬಗ್ಗೆ ಕೇಳಬೇಕು? ಯಾಕೆ ಈಗ ಫಸ್ಟ್ ಆಫ್ ಆಲ್ ಹೆಣ್ಣು ಸಿಗ್ತಾ ಇಲ್ಲ ಅಂತಾರೆ. ಹಾಂ, ಇನ್ನೊಂದು ನಮಗೆ ಜಾತಿ ಸಿಸ್ಟಮ್ ಬೇರೆ ಇದೆ. ನಮ್ಮ ಜಾತಿಗೆ ಕೊಡಬೇಕು ಅನ್ನೋದು ಇರುತ್ತೆ. ನಿಮ್ಮ ಜಾತಿಲಿ ಹುಡುಗರೇ ಕಮ್ಮಿ ಅಲ್ವಾ? ಯಾವ ಜಾತಿ ಅಂತ ಹೇಳೋದು ಬೇಡ, ಹುಡುಗರೇ ಕಮ್ಮಿ. ಅದ್ರಲ್ಲಿ ಓದೋ ಹುಡುಗರು ಇದ್ಬಿಟ್ರೆ ಹುಡುಗರಿಗೆ ಅದಕ್ಕೆ ಕಾಂಪಿಟೇಷನ್ ಜಾಸ್ತಿ. ಸೊ ಇದೆಲ್ಲ ನಾವು ಜ್ಯೋತಿಷ್ಯದಲ್ಲಿ ನಾವು ಅಳಿಯೋಕ್ಕಾಗಲ್ಲ. ಸೊ ಯಾರ್ಯಾರೋ ಕುತ್ಕೊಂಡು ಟಿ ವಿಲಿ ದೊಡ್ಡ ಟಿ ವಿಲೆಲ್ಲ ಹೇಳ್ತಾರೆ ನಿಮಗೆ ಆ ದೋಷ ಇದೆ. ಯಾವ ದೋಷನೂ ಇಲ್ಲ. ನಾಳೆ ಕ್ಯಾಸ್ಟ್ ಸಿಸ್ಟಮ್ ತೆಗೆದುಬಿಡಿ, ಆಲ್ ಓವರ್ ಇಂಡಿಯಾ ಕ್ಯಾಸ್ಟ್ ಸಿಸ್ಟಮ್ ತೆಗೆದುಬಿಡಿ. ಯಾರು ಬೇಕಾದ್ರೂ ಮದುವೆ ಆಗ್ಬೋದು ಅಂತ ಒಂದು ಸಿಸ್ಟಮ್ ಬರಲಿ. ಜ್ಯೋತಿಷರೆಲ್ಲ ಬಾಕ್ಲಾಕೊಂಡು, ಎಸ್ಪೆಷಲಿ ಮದುವೆ ವಿಚಾರಕ್ಕೆ ಜ್ಯೋತಿಷರೆಲ್ಲ ಸ್ಟಾಪ್ ಬಂದ್. ಯಾಕೆಂದರೆ ನೀವು ನೋಡಿ ನನ್ನ ಕಾರ್ಯಕ್ರಮ 20 ಕಾಲ್ ಬಂದರೆ 18 ಕಾಲು ಮದುವೆದೇ ಇರುತ್ತೆ, ನೀನು 2 ಕಾಲು ಕೆಲಸದಿರುತ್ತೆ. ಅದು ಬಿಟ್ಬಿಟ್ಟು ನನ್ನ ಜೀವನದಲ್ಲಿ ಏನು ಸಾಧನೆ ಮಾಡಲಿ ಅವೆಲ್ಲ ಇಲ್ವೇ ಇಲ್ಲ. ಇಲ್ಲಿ ಮದುವೆ ಇದು ಹೆಂಗಾಗ್ಬಿಟ್ಟಿದೆ, ನಾವು ಒಂಥರ ಬ್ರೋಕರ್ ಆಗ್ಬಿಟ್ಟಿದ್ದೀವಿ. ಜ್ಯೋತಿಷ್ಯ ಎಲ್ಲ 20-30 ವರ್ಷ ಕಲಿತು ಒಂಥರ ಬ್ರೋಕರ್ ಕೆಲಸ. ಬೇಜಾರು ಮಾಡ್ಕೊಬಿಡಿಮ್ಮ ನೀವು. ಓಕೆ, ಕೇಳಿಸ್ತಾ ಇದೆಯಾ? ಇಲ್ಲ, ಕಾಲ್ ಕಟ್ ಆಗಿದೆ ಅನ್ಕೊಂತೀನಿ. ಮದುವೆ ಬಗ್ಗೆ ಹೇಳಿ ಎಲ್ಲೋದ್ರು ಅವರು? ಸರಿ, ಆಯ್ತು. ಕಟ್ ಆಗಿದೆ. ಟೈಮ್ ಆದಾಗ ಹಾಗೇ ಆಗುತ್ತೆ, ಅದೆಲ್ಲ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇಲ್ಲಿ ಯೋಗ ತೋರಿಸುತ್ತೆ, ಆಗುತ್ತೆ. ಇಲ್ಲಿ ನೋಡಿ, ಮ್ಯಾರೇಜ್ ಅಂತ ಹಾಕ್ತೀನಿ. ಮ್ಯಾರೇಜಲ್ಲಿ ಇಲ್ಲಿ ನಮಗೆ 9ನೇ ಮನೆ ಅಂದರೆ ಹಿರಿಯರು ಮತ್ತು 7ನೇ ಮನೆ ಅಂದರೆ ಮದುವೆ. ಹಾಗೇ ಆಗುತ್ತೆ. ಅದ್ರ ಜೊತೆಗೆ ಇಲ್ಲೂ 7 ಅಂತ ಬರುತ್ತೆ. ಮದುವೆ ಯೋಗ ಇದ್ದೇ ಇದೆ. ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಈ ದಶ ಎಲ್ಲಿವರೆಗೂ ಇದೆ? 2038ವರೆಗೂ ಇದೆ. ಮದುವೆ ಯೋಗ ಚೆನ್ನಾಗಿದೆ, ಮದುವೆ ಜೀವನನೂ ಚೆನ್ನಾಗಿದೆ. ಆದರೆ ಮದುವೆ ಜೀವನ ಚೆನ್ನಾಗಿರಲ್ಲ. ಓಕೆ, ಹೇಳಿದ ಅರ್ಥ ಆಯ್ತಾ? ಮದುವೆ ಜೀವನ ಸಖತ್ತಾಗಿದೆ, ಆದರೆ ಮದುವೆ ಜೀವನ ಚೆನ್ನಾಗಿರಲ್ಲ. ಯಾಕೆ ಅಂದರೆ ಆ ಹುಡುಗನ ಜಾತಕ ನಮ್ಮ ಹತ್ರ ಇಲ್ವಲ್ಲ. ಓಕೆ ಓಕೆ, ಮ್ಯಾಚಿಂಗ್ ಅಂದರೆ ಅದಾಗುತ್ತೆ. ಸಿ, ಅದೇ ಹೇಳ್ತಾ ಇರೋದು. ಈಗ ಮನೇಲೇ ತಂದೆ ತಾಯಿಗಳೇ ಜಗಳ ಆಡ್ತಾರೆ, ಅಣ್ಣ ತಮ್ಮಂದ್ರೆ ಜಗಳ ಆಡ್ತಾರೆ. ಸಣ್ಣ ಸಣ್ಣ ಮಕ್ಕಳು ಚಾಕ್ಲೇಟ್ ಕಿತ್ಕೊಂಡ ಅಂತ ಅವ್ರ ತಾಯಿ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ. ಆ ಲೆವೆಲ್ ಕಿತ್ತಾಡ್ತಾರೆ. ಎಷ್ಟೋ ಜನ ಹೇಳ್ತಾರೆ ಇಬ್ಬರೂ ಕಿತ್ತಾಡ್ತಾ ಇರ್ತಾರೆ ಅಂತ. ಅಂಥ ವಿಚಾರದಲ್ಲೂ ಕೂಡ ಇಲ್ಲಿ ನಾವು ಮ್ಯಾಚ್ ಮೇಕಿಂಗ್ ಮಾಡೋಕ್ಕಾಗಲ್ಲ. ದಶ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆ, ಗಣಕೂಟದ ಮೇಲೆ ಡಿಪೆಂಡ್ ಆಗಲ್ಲ. ಇನ್ನೊಂದು ಕಾಲಿದ್ರೆ ತಗೊಂಬೋಣ. ಓಕೆ ಗುರುಗಳೇ. ಓಕೆ, ಆದರೆ ಗಣಕೂಟದ ಮೇಲೆ ಡಿಪೆಂಡ್ ಆಗಲ್ಲ. ಅದನ್ನೇ ಹೇಳೋದು. ನೀವು ಹೇಳೋ ಪ್ರಕಾರವಾಗಿ ಮದುವೆ ಮ್ಯಾಚಿಂಗ್ ನೋಡಬೇಕು ಅಂತ ಹೇಳಿದ್ರೆ ಗಂಡು ಹೆಣ್ಣಿಂದ ಎರಡೂ ಕೂಡ ಜಾತಕ. ಎಲ್ಲದಕ್ಕಿಂತ ಫಸ್ಟ್ ಹೇಳಿದ್ನಲ್ಲ, ಏನೇ ಬರಲಿ ಜೊತೆಲಿರ್ತೀವಿ ಆ ಭಾಷೆ ತೊಗೊಂಡ್ಬಿಟ್ರೆ ಆಗೋಯ್ತು. ಅದು ತಗೊಳ್ಳೋದೇ ಇಲ್ಲ ಯಾರು. ಅಲ್ಲಿ ಪುರೋಹಿತರು ಸಪ್ತಪದಿ ತುಳಿಸ್ತಾರೆ, ಅದರ ಅರ್ಥನೇ ಗೊತ್ತಿರಲ್ಲ. ಅರ್ಥ ಆಯ್ತಾ? ಅವರು ದುಡ್ಡು ಬಂತ, ಮದುವೆ ಆಯ್ತಾ, ಅವ್ರಿಗೇನು ಗೊತ್ತಾ, 1% ನಾಳೆ ಡಿವೋರ್ಸ್ ಆದರೆ ಅವರೇ ಮತ್ತೆ ನಮ್ಮನ್ನೇ ಕರೀತಾರೆ ಪೂಜೆಗೆ ಅಂತ. ಬಿಸ್ನೆಸ್ ಆಗೋಯ್ತು ಅದನ್ನು, ಅಲ್ವಾ? ನನಗೆ ಆ ಒಂದು ಇಂಟೆನ್ಷನ್ ಇಲ್ಲ. ನನಗೆ ಇಂಟೆನ್ಷನ್ ಇರೋದು 2 ವಿಚಾರ. ಮದುವೆ 2 ಆಗಲಿ 3 ಆಗಲಿ 4 ಆಗಲಿ ಅದು ಅವ್ರ ವೈಯಕ್ತಿಕ. ಆದರೆ ಈ ತಂದೆ ತಾಯಿಗಳಿಗೆ ಎಲ್ಲಿ ಸಮಸ್ಯೆ ಬರುತ್ತೆ ಈ ಡಿವೋರ್ಸ್ ಅಂತ ಹೇಳ್ತೀನಿ, ವಿಚ್ ಇಸ್ ದಿ ಮೂಲ. ದಿ ಪಾಯಿಂಟ್ ಈಸ್ ನಾಟ್, ನಾನಿವತ್ತು ಒಬ್ಬರನ್ನ ಮದುವೆ ಆದ್ವಿ, ಅವ್ರಿಗೆ 1 ವರ್ಷ ಆದಮೇಲೆ ಅಥವಾ 2 ವರ್ಷ ಆದಮೇಲೆ ಸೆಟ್ ಆಗಿಲ್ಲ, ಡಿವೋರ್ಸ್ ಮಾಡಿ ಇನ್ನೊಬ್ರು ಹೋದ್ವಿ. ದಟ್ ಈಸ್ ಕಂಪ್ಲೀಟ್ಲಿ ವೈಯಕ್ತಿಕ. ಅಲ್ಲಿ ಜಾತಕ ನೋಡ್ಕೊಂಡು ನಿಮಗೆ ಡಿವೋರ್ಸ್ ಯೋಗ ಇದೆ ಅವೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ಹೋದ್ರೂ ಹೋಗುತ್ತೆ, ಇನ್ನೊಂದು ಬರುತ್ತೆ. ವೆನ್ ದೇರ್ ಇಸ್ ಎ ಚೈಲ್ಡ್, ಅಲ್ಲಿ ನಮಗೆ ಸಮಸ್ಯೆ. ಅಲ್ಲಿ ಫ್ಯಾಮಿಲಿನೂ ಡಿಸ್ಟರ್ಬ್ ಆಗುತ್ತೆ, ಫ್ಯಾಮಿಲಿ ಅನ್ನೋ ಒಂದು ಕುಟುಂಬನೂ ಡಿಸ್ಟರ್ಬ್ ಆಗುತ್ತೆ, ನಮ್ಮ ಸಮಾಜನೂ ಡಿಸ್ಟರ್ಬ್ ಆಗುತ್ತೆ. ಒಂದು ಮಗು ಡಿವೋರ್ಸ್ಗೆ ಹೋದಾಗ ಅಲ್ಲಿ ಕೋರ್ಟಲ್ಲಿ ಗಲಾಟೆ ನಡೆಯುತ್ತೆ. ಮಗು ನಾನು ಇಟ್ಕೊಳ್ಳ ನೀನು ಇಟ್ಕೊಳ್ಳ ಅಂತ. ಆ ಮಗುಗೆ ಏನು ಮೈಂಡ್ ಬರುತ್ತೆ? ಫಾದರ್ ಮದರ್ ಅನ್ನೋ ಮೈಂಡೇ ಬರಲ್ಲ, ಕಿತ್ತಾಡಬೇಕು ಅನ್ನೋ ಮೈಂಡ್ ಅಲ್ಲೇ ಬರುತ್ತೆ. ಅಂಡರ್ಸ್ಟುಡ್? ನಾವೇನು ಫೀಡ್ ಮಾಡ್ತಾ ಇದೀವಿ ಮಕ್ಕಳಿಗೆ ಕೊನೆಗೆ ಅದನ್ನು ನೋಡಿ. ಯಾರ್ಯಾರು ಇವತ್ತು ನಿಮ್ಮ ಮಕ್ಕಳು ನಿಮ್ಮ ಮನೇಲಿ ಹೇಳ್ತಾ ಇದ್ದೀನಿ ನೋಡಿ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನೀವು ಡೈವರ್ಸ್ಗೆ ಪ್ರಚೋದನೆ ಕೊಟ್ಟು ಮಕ್ಕಳಾಗಿದ್ದಾರೆ, ನಾವು ಇಟ್ಕೊಳ್ಳೋಣ ನೀವು ಇಟ್ಕೊಳ್ಳೋಣ ಅಂತಂದರೆ ಆ ಮಗುನ ನೀವು ಕೈಯಾರೆ ನೀವು ಭವಿಷ್ಯನ ಹಾಳು ಮಾಡಿದ್ದೀರಾ, ಮೆಂಟಲಿ ಹಾಳು ಮಾಡಿದ್ದೀರಾ. ನೀವು ಒಳ್ಳೆ ಎಜುಕೇಷನ್ ಕೊಡ್ಬೋದು, ಸಾಫ್ಟ್ ಇರ್ಬೋದು, ಅವ್ರಿಗೊಂಥರ ಹೆಣ್ಮಕ್ಳ ಹತ್ರ ಇದ್ದಾಗ ಗಂಡಸರನ್ನ ದ್ವೇಷಿಸ್ತಾರೆ. ನಿಮಗೆ ನಿಮ್ಮ ಹಣೆ ಬರಹ ಯಾವುದೋ ಒಂದು ಗಂಡು ಸಿಕ್ಕಿದೆ, ದರಿದ್ರ ಗಂಡು ಸಿಕ್ಕಿದೆ, ಹಂಗಂದ್ರೆ ಎಲ್ಲ ಗಂಡಸರು ಹಂಗೇನಾ?
ಹೆಣ್ಮಗಳನ್ನ ನಾನು ನೋಡಿದ್ದೀನಿ ತುಂಬ ಸತಿ. ಈ ಡಿವೋರ್ಸ್ ಆಗಿ ಒಂದು ಹೆಣ್ಮಗು ಇದೆಯಲ್ಲ, ಆ ಹೆಣ್ಮಗು ರೆಬೆಲ್ ಆಗಿಬಿಡುತ್ತೆ. ಯಾವ ಗಂಡಸ್ತರು ನೋಡ್ರು ಇವ್ರು ಹೇಳಿ 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 ಆಲ್ ಆರ್ ಡೆವಿಲ್ಸ್ ಥರ ಕಾಣಿಸುತ್ತೆ. ದಟ್ ಈಸ್ ರಾಂಗ್. ಇನ್ನು ಗಂಡು ಮಕ್ಕಳ ತಂದೆ ಸರಿ ಇಲ್ಲ ಹೇಳಿ 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 ಮೆನ್ ಅಂದರೆ ಹೇಟ್ ಮಾಡ್ತಾರೆ. ತಗೊಳ್ಳೋಣ, ಕಾಲ್ ತಗೊಳ್ಳೋಣ. ಓಕೆ, ಎಸ್, ಇನ್ನೊಂದು ಕರೆ ಸಿದ್ಧವಾಗಿದೆ. ಛಾಯಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ ಹಲೋ, ನಮಸ್ತೆ ಛಾಯಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಹುಟ್ಟಿದ ದಿನಾಂಕ ಇಲ್ಲ. ಹಂಗಿದ್ರೆ 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 55 ಮೇಡಮ್. 55. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಾನು ಒಬ್ಬರಿಗೆ ಏನೋ ಅಲ್ಲಿ ಇಟ್ಕೊಬಿಟ್ರು ಅಂದ್ಬಿಟ್ಟು ಒಂದು ಅಮೌಂಟ್ ಫೈನಾನ್ಸ್ ಇಂದ, ಲೇಡೀಸ್ ಫೈನಾನ್ಸ್ ಇಂದ ಅಮೌಂಟ್ ಇಟ್ಕೊಟ್ಬಿಟ್ಟಿದ್ದೀನಿ. ಓಕೆ, ಅಂದ್ರೆ ದುಡ್ಡಿನ ವಿಚಾರವಾಗಿ ಕೇಳಬೇಕು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಸ್ವಲ್ಪ ಸ್ಪಷ್ಟವಾಗಿ ಮಾತಾಡಿ. ಸರ್, 6 ವರ್ಷದಲ್ಲಿ ಅಮೌಂಟ್ ಇಟ್ಕೊಟ್ಬಿಟ್ಟಿದ್ದೀನಿ ಸರ್. ಅವ್ರೀಗ ಕಟ್ಟೋದಿಲ್ಲ ಅಂತ ಅಂದ್ಬಿಟ್ಟು ಏನಿಲ್ಲ, ಅವರೇ ಸರ್ ಮನೆ ಯಾರೋ ಫಿನಾನ್ಷಿಯಲ್ಗೆ ಏನೋ ಸ್ಟೇಟಸ್ ಅಲ್ಲಿ ಅವ್ರಿಗೆ ಹೌದು. ಕೊಟ್ಟಾದ್ಮೇಲೆ ಯಾಕೆ ಕಾಲ್ ಮಾಡಿದ್ದೀರಾ? ಕೊಟ್ಟಾದ್ಮೇಲೆ ಅಂತ ಕೊಡಕ್ಕಿನ ಮುಂಚೆ ಯಾಕೆ ಕಾಲ್ ಮಾಡಿಲ್ಲ? ಕೊಟ್ಟಾದ್ಮೇಲೆ ನಮ್ಮ ಹತ್ರ ಏನು ಈ ಬೇರೆ ಬೇರೆ ದೊಡ್ಡ ದೊಡ್ಡ ಟಿವಿಲಿ ಬರ್ತಾರಲ್ಲ, ನಿನಗೆ ಬರಮ್ಮ ಒಂದು 10,000 ಖರ್ಚು ಮಾಡಿ ಪೂಜೆ ಮಾಡಿಸಿದ್ರೆ ವಶೀಕರಣ ಮಾಡ್ತೀವಿ. 8 ವರ್ಷದಿಂದ ನೋಡ್ತಾ ಇದೀನಿ ಅಂದ್ರೆ ನನಗೆ ಓದಿಲ್ಲ, ಏನಿಲ್ಲ. ಓದ್ಬೇಕಾ? ಮಾಡ್ಕೊಂಡಿರೋದು ಇದು ತಲೆಯಲ್ಲಿ ಸಾಮಾನ್ಯ ಜ್ಞಾನ ಇದ್ರೆ ಸಾಕು, ಓದೋದ್ ಬೇಕಿಲ್ಲ. ಓದೋರು ಟೋಪಿ ಹಾಕ್ಸ್ಕೊಂಡಿರೋರು ಇದ್ದಾರೆ, MBA ಓದ್ಬಿಟ್ಟು ದುಡ್ಡು. ಈಗ ನಿಮ್ಗೆ ಅದೇ ದುಡ್ಡು ಹಾಕ್ಬಿಟ್ಟು ಕಟ್ತಾರಲ್ಲ ಆಕ್ಸಿಡೆಂಟ್ ಅಲ್ಲಿ, ಅದ್ರಲ್ಲಿ ಎಲ್ಲ 500 ರೂಪಾಯಿ ಹಾಕ್ಬಿಟ್ಟು ಕೇಳ್ದೆ. ಬರುತ್ತೆ ನಿಧಾನ ಅಂತ ಹೇಳಿದ್ರು. ಗೊತ್ತಲ್ಲಿ ನನಗೆ ನಿಮ್ಗೆ ಎಷ್ಟು ವರ್ಷದಿಂದ ಹೇಳ್ತಾ ಇದೀನಿ, ನನ್ಗೆ ಎಷ್ಟು ಕೊಟ್ರಮ್ಮ ದುಡ್ಡು? ಹೋಗ್ಲೇ ಆಯ್ತು, ನಿಮ್ ಸ್ಟೋರಿ ಕೇಳೋಣ. ಎಷ್ಟು ಕೊಟ್ರಿ ದುಡ್ಡು? 1.5 ಲಕ್ಷ ಸರ್. 2 ಸಂಘ ತೆಗೆದುಕೊಟ್ಬಿಟ್ಟಿರೋದು. ಎಷ್ಟು ವರ್ಷ ಆಯ್ತು ಕೊಟ್ಟು? 5 ವರ್ಷ ಆಯ್ತು. 5 ವರ್ಷ. ಏನಾರು ಕೆಲಸ ಮಾಡ್ತೀರಾ? ದುಡಿಯಕ್ ಹೋಗ್ತೀರಾ? ಇಲ್ಲ, ಕೆಲ್ಸಕ್ಕೆ ಹೋಗ್ಬೇಕು. ಅವ್ರನ್ನ 10 ಸತಿ ಹೋಗಿ ಅವ್ರ ಮನೆಗೆ ಹೋಗೋ ಬದಲು, ಅಲ್ಲಿ ಹೋಗೋ ಬದಲು ಯಾವ್ದಾರು ಒಂದು ಕೆಲ್ಸಕ್ಕೆ ಹೋಗಿದ್ದಿದ್ರೆ 5 ಲಕ್ಷ ಸಂಪಾದನೆ ಮಾಡ್ತಾ ಇದ್ರಲ್ಲಮ್ಮ. ಈ 1.5 ಲಕ್ಷಕ್ಕೆ ಮನಸ್ಥಿತಿ ಹಾಳು ಮಾಡ್ಕೊಂಡಿದ್ದೀರಾ. ಅದು ನಿಮ್ಮ ಹಣೆ ಬರಹನೇ ಹಂಗೆ ಬರೋದಿಲ್ಲ ಅಂತಿದ್ರೆ ಏನ್ ಮಾಡ್ತೀರಾ? ನನ್ಗೆ ಅದೇ ಒಂದು ದೊಡ್ಡ ಯೋಚನೆ. ಅರ್ಧ ತಲೆ ಬಾ. ಇನ್ನು ಬ್ಯಾಂಕ್ ಅವರೆಲ್ಲ ಹೆಂಗೆ ಯೋಚನೆ ಮಾಡಬೇಕು? ಎಷ್ಟೋ ಜನ ದುಡ್ಡೇ ಕೊಟ್ಟಿಲ್ಲ ಪಾಪ. ಅವರು ಯೋಚನೆ ಮಾಡಿಕೊಂಡು ಬ್ಯಾಂಕ್ ಕ್ಲೋಸ್ ಮಾಡಿಬಿಟ್ಟವ್ರು ಎಷ್ಟೋ ಜನ. ಫಸ್ಟ್ ಆಫ್ ಆಲ್ ಕೊಟ್ಟಿರೋದು ಯಾರಿಗೆ? ನಿಮ್ಮ ಕುಟುಂಬದವ್ರಿಗ, ಸ್ನೇಹಿತರಿಗ? ಇಲ್ಲ, ನಮ್ ಕ್ಯಾಸ್ಟೇ ಒಟ್ನಲ್ಲಿ. ಯಾರು? ನಮ್ ಕ್ಯಾಸ್ಟೇನೆ. ಎಲ್ಲ ನಾವು ನಿಮ್ ಕ್ಯಾಸ್ಟೇ, ಬನ್ನಿ ನಮಗೂ ಕೊಡಿ. ಆದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಸಮಯ ಅಂತ ಕಾಲು ಇಟ್ಕೊಬಿಟ್ನಲ್ಲ ಅಂದ್ಬಿಟ್ಟು ಕೊಟ್ಬಿಟ್ಟೆ ಸರ್ ನಾನು. ನೋಡಿ, ಒಂದು ಸತಿ ಏನಕ್ಕೆ ಕೊಟ್ರಿ? ಏನಕ್ಕೆ ಅಂದ್ರೆ ಸಮಯ ಅದೇ, ನಾನು ನಿಮ್ಗೆ ಕಷ್ಟದಲ್ಲಿದ್ದೀನಿ. ಅದೇ ಕಷ್ಟ. ಏನ್ ಕಷ್ಟ? ಏನ್ ಕಷ್ಟ ಅಂತ ಗೊತ್ತಿಲ್ಲ ಸರ್. ಗೊತ್ತಿಲ್ಲದೆ ಕೊಟ್ಬಿಟ್ಟಿದ್ದೀರಾ. ಅವ್ರು ಎಲ್ಲೋ ಬೇರೆ ಕಡೆ ಸಾಲ ಮಾಡಿರ್ತಾರೆ, ನಿಮ್ ತಲೆ ಮೇಲೆ ಹಾಕಿರ್ತಾರೆ ಅಷ್ಟೇ. ಈ ತುಂಬಾ ಜನ ಈ ಚೀಟಿ ವ್ಯವಹಾರ ಮಾಡೋರು, ಈ ಸೈಟ್ಗಳನ್ನ ಮಾರಿ ಆ ಟೈಮಲ್ಲೇ ದುಡ್ಡು ಬಂದಿರುತ್ತೆ, ಅದೆಲ್ಲ ನೋಡ್ಕೊಂಡ್ ಕೂತಿರ್ತಾರೆ. ಇದು ಕಳ್ಳರು ಕೊಟ್ಟಂಗೆ ಲೆಕ್ಕ. ಕಳ್ಳರು ಕೊಟ್ಟಾಗ ವಾಪಸ್ ಎಲ್ಲಿ ಬರುತ್ತೆ? 5 ವರ್ಷ ಆಗಿದೆ ಅಂದರೆ ಕೊಟ್ಟಾಗ 3 ತಿಂಗಳು ಅಷ್ಟೇನೆ. ಯಾರ್ದಾರು ದುಡ್ಡು ಕೊಟ್ಟರೆ 3 ತಿಂಗಳು ಅದಕ್ಕೆ ಇದು ವ್ಯಾಲಿಡಿಟಿ. 3 ತಿಂಗಳು ಆದಮೇಲೆ ಅವ್ರಿಗೆ ತಾತ್ಸಾರ ಬರುತ್ತೆ, ನಿಮ್ಗೆ ಕೊಡಲ್ಲ. ಇದು ಪ್ರಶ್ನಾಶಾಸ್ತ್ರದಲ್ಲಿ ಹಾಕಿದ್ರು ಅಷ್ಟೇ, ಏನು ಹಾಕಿದ್ರು ಅಷ್ಟೇ. ಇಲ್ಲಿ ಬೇಕಾದ್ರೆ 7ನೇ ಮನೆ ಅವ್ರು ಯಾರು ಅಂತ ಹೇಳ್ಬೋದು. 7ನೇ ಮನೆ ತೋರಿಸ್ತೀನಿ, ಯಾರು ಅಂತ ಹೇಳ್ಬೋದು. ಇಲ್ಲಿ ಡಿಸ್ಪ್ಲೇ ಆಗಿದೆಯಲ್ಲ, ಇಲ್ಲಿ 8 ಅಂತ ಬಂದಿದೆಯಲ್ಲ, ಬರೋಲ್ಲ. ಓಕೆ. ಆಮೇಲೆ 9 ಅನ್ನೋದು ಇದ್ದಿದ್ದು ಹೋಗ್ಬಿಡುತ್ತದು. 9 ಅವರು ಡಿಸ್ಪ್ಲೇ ಆಗಿದೆಯಾ? ಇಲ್ಲ ಗುರುಗಳು. 9 ನಾನು ಡಿಸ್ಪ್ಲೇ ಹಾಕಿದ್ದೀನಲ್ಲ. ಓಕೆ. 9 ಅಂತಂದರೆ ನಮ್ಮ ಇದು ಆ್ಯಪ್ ಡಿಸ್ಪ್ಲೇ. ನಾನು ಆ್ಯಪ್ ಡಿಸ್ಪ್ಲೇ ಬಗ್ಗೆ ಮಾತಾಡಿ, ನನ್ನ ಡಿಸ್ಪ್ಲೇ ಅಲ್ಲ. ಗೊತ್ತಾಯ್ತು. ಓಕೆ, 9 ಅಂತ ಬಂದಾಗ ಅಲ್ಲಿ ಅವ್ರಿಗೆ ತುಂಬ ಅವರು ನಾಟಕ ಆಡ್ತಾರೆ. ಯಾರು? ಆ 7ನೇ ಮನೆ ಅಂತಂದಾಗ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ ಇಲ್ಲಿ ಹೇಳುತ್ತೆ. ಆ ವ್ಯಕ್ತಿ ಬಗ್ಗೆ ಪೂರ್ತಿ ಸ್ಟಡೀಸ್ ಇರುತ್ತೆ ಇಲ್ಲಿ. ಓಕೆ, ಮುಂದಿನ ಕರೆ ತಗೊಳ್ಳೋಣ. ಇದು ಬರೋದಿಲ್ಲ, ನೀವೇನು ತಿಪ್ಪರ್ಲ ಹಾಕೋರು ಬರೋಲ್ಲ. ಬರುತ್ತೆ ಅಂತ ನಾವು ಏನಕ್ಕೆ ಹೇಳ್ತೀವಿ? ಸುಮ್ಮನೆ ಅವ್ರಿಗೆ ಸಮಾಧಾನ ಆಗಲಿ ಅಂತ ಹೇಳ್ತೀವಿ. ಇನ್ನೇನು ಮಾಡೋಣ? ಅವ್ರಿಗೆ ಬರಲ್ಲ ಅಂತಂದರೆ ಇನ್ನೊಬ್ರ ಹತ್ರ ಜ್ಯೋತಿಷ್ ಹತ್ರ ಹೋಗ್ತಾರೆ. ಈಗ 1.5 ಲಕ್ಷದ ಮೇಲೆ ಇನ್ನೊಂದು 50,000 ಲಾಸ್ ಮಾಡ್ಕೋತಾರೆ ಅಷ್ಟೇ. ಮತ್ತೆ ಅದು ಶಾಂತಿ ಪೂಜೆಗಳಿಗೂ. ಶಾಂತಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.